ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ನಿಮ್ಮಂಥವ್ರನ್ನೇ ಎಲ್ಲರನ್ನೂ ನೋಡ್ಕೊಂಡು ಹೋಗಿದ್ದೀನಿ. ನೀವು ಸಿನಿಮಾ ನೋಡಿರ್ತೀರಾ. ಸೇಮ್ ನಂದು ಸಿನಿಮಾದಲ್ಲಿ ಕ್ರೈಮ್ ರಿಪೋರ್ಟು. ಸೊ ಸಿನಿಮಾ ನೋಡೋದಕ್ಕೂ ಆ್ಯಕ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಹೆಂಗಿರುತ್ತೆ ಅವರ ಹೆಂಗಿರುತ್ತೆ, ಯಾವ ಥರ ಒಂದು ಇನ್ವೆಸ್ಟಿಗೇಷನ್ ಇರುತ್ತೆ. ಬಿಕಾಸ್ ಈ ಸಿನಿಮಾದಲ್ಲಿ ನಾನು ಕ್ರೈಮ್ ರಿಪೋರ್ಟು ಅದು ಎಷ್ಟು ಸೀರಿಯಸ್ಸಾಗಿ ಇನ್ವೆಸ್ಟಿಗೇಟ್ ಮಾಡ್ತಾಳೆ ಅನ್ನೋದನ್ನ ತುಂಬ ಬ್ಯೂಟಿಫುಲ್ಲಾಗಿ ಡೈರೆಕ್ಟರ್ ತೋರಿಸಿದ್ದಾರೆ. ಆ್ಯಂಡ್ ನಾನು ರಿಯಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆ್ಯಂಡ್ ಇನ್ನೋಸೆಂಟ್, ಬಟ್ ಸಿನಿಮಾದಲ್ಲಿ ತುಂಬ ಗತ್ತಾಗಿ ಸೀರಿಯಸ್ಸಾಗಿ ಈ ಥರದ್ದೊಂದು ಪಾತ್ರನ ನಿಭಾಯಿಸಿರೋದು. ಆ್ಯಂಡ್ ಒಂದು ಸೋಷಿಯಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರದ್ದೇ ಲೈಫಲ್ಲಿ ನಡೆಯುವಂಥ ಘಟನೆ ಅಥವಾ ಅವ್ರ ಪಕ್ಕದ ಮನೆಯಲ್ಲಿ ಅಥವಾ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಈ ಥರ ಡೆಫಿನೆಟ್ಲಿ ನಡೆದಿರುತ್ತೆ. ಅಥವಾ ನ್ಯೂಸ್ ಪೇಪರ್ನಲ್ಲಿ ನಾವು ತುಂಬ ಓದ್ತಾನೆ ಇರ್ತೀವಿ. ಅದೇ ಒಂದು ಕಥೆನೇ ನಾವು ಸಿನಿಮಾ ಆಗಿ ಮಾಡಿರೋದು. ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ನರೇಟ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, BGM ಚೆನ್ನಾಗಿದೆ, ಫೈಟಿಂಗ್ಸ್ ಚೆನ್ನಾಗಿದೆ, ಸಾಂಗ್ಸ್ ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಎವ್ರಿಥಿಂಗ್ ಲೈಕ್ ಏನೋ ಒಂದು ಪವರ್ ಪ್ಯಾಕ್ಡ್ ಆಗಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಸಿನಿಮಾದಲ್ಲಿ. ಎಸ್, ನಾವು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರಿಂದ ಆ ಒಂದು ಕೆಮಿಸ್ಟ್ರಿ ಸಿನಿಮಾದಲ್ಲೂ ಕಂಟಿನ್ಯೂ ಆಯಿತು. ಆ್ಯಂಡ್ ಇವಾಗ ಇನ್ನೊಂದು ಸಿನಿಮಾನೂ ಕೂಡ ಅದೇ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬರುತ್ತೆ, ನಂದು ಧರ್ಮ ಅವ್ರ ಕಾಂಬಿನೇಷನ್ನು. ಸೊ ಅದರಲ್ಲಿ ಈ ಥರ ಇನೋಸೆಂಟ್ ಅಥವಾ ಲವಬಲ್ ಆ ಥರ ಇಲ್ಲ. ಅದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇದೆ. ಸೊ ಆ ಸಿನಿಮಾಗೆ ವೆಯ್ಟ್ ಮಾಡಬೇಕು. ಅದು ರಿಲೀಸ್ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅದು ಬೇರೆ ಥರನೇ, ಅದರಲ್ಲಿ ಕಾಂಬಿನೇಷನ್ ಸೀನ್ಸ್ಗಳೆಲ್ಲ ಯಾವ ಥರ ಅಂದರೆ ಇದರಲ್ಲಿ ಏನು ಒಂದು ಪ್ರೀತಿಯ ಇನೋಸೆನ್ಸ್ ಇದೆ, ನೆಕ್ಸ್ಟ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಪೋಸಿಟ್ ಇದೆ. ಸೊ ಆಲ್ರೆಡಿ 3 ಸಿನಿಮಾ ಮಾಡಿರೋದ್ರಿಂದ, ಈವನ್ ಬಿಗ್ ಬಾಸ್ಗೂ ಹೋಗಿರೋದ್ರಿಂದ ಆ ಒಂದು ಕೆಮಿಸ್ಟ್ರಿ ನಮಗೆ ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳನ್ನ ಚೂಸ್ ಮಾಡಬೇಕು. ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಆ ಥರ ನನಗೆ ಇಲ್ಲ. ನನಗೆ ಯಾವುದೇ ಪಾತ್ರ ಕೊಟ್ಟರು ಅಲ್ಲಿ ಪ್ರಿಪೇರ್ ಮೈ ಸೆಲ್ಫ್. ಈಗ ಆ್ಯಸ್ ಐ ಟೋಲ್ಡ್ ಯು, ರಿಪೋರ್ಟರ್ ಅಂದ ತಕ್ಷಣ ನಿಮ್ಗಳನ್ನೇ ನಾನು ಅಬ್ಸರ್ವ್ ಮಾಡ್ತಿದ್ದೆ ಅಂತ. ಸೊ ಒಂದು ಹೂವು ಮಾರೋ ಕ್ಯಾರೆಕ್ಟರ್ ಕೊಟ್ಟರು, ನಾನು ಮಾರ್ಕೆಟಿಗೆ ಹೋಗಿ ಆ ಹೂವು ಮಾರೋರ ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ಅವರು ಕಸ್ಟಮರ್ಸ್ ಹತ್ರ ಯಾವ ಥರ ಬಿಹೇವ್ ಮಾಡ್ತಾರೆ, ಈ ಒಂದು ರಿಯಲ್ ಒಂದು ಆರನ ನನ್ನಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಆ ಪಾತ್ರಕ್ಕೆ ತಕ್ಕಂಗೆ ನಾನು ರೆಡಿ ಆಗಬೇಕು. ಸೊ ಈ ಥರ ಪಾತ್ರಗಳು ಯಾವುದೇ ಅಂದರೆ ಸುಮ್ಮನೆ ಬಂದು ಹಿಂಗೆ ಹೋಗ್ಬಿಡ್ತೀನಿ, ಒಂದು ಸಾಂಗಲ್ಲಿ ಬಂದು ಹೋಗ್ಬಿಡ್ತೀನಿ, ನಂಗೆ ಆ ಥರ ಇಷ್ಟ ಆಗಲ್ಲ. ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿದೆ, ಜನಕ್ಕೆ ಎಷ್ಟು ಇಂಪಾರ್ಟೆನ್ಸ್ನ ನನ್ನ ಪಾತ್ರದಿಂದ ತಿಳಿಸ್ತೀನಿ. ಸೊ ಈ ಥರ ಪಾತ್ರಗಳನ್ನ ಚೂಸ್ ಮಾಡೋಕ್ಕೆ ಇವಾಗ ವಿಜಯ್ ರಾಘವೇಂದ್ರ ಸರ್ ಜೊತೆ ಅದಮ್ಯ ಚೇತನ ಅಂತ ಮಾಡ್ತಾ ಇದ್ದೀನಿ. ಕೋಮಲ್ ಸರ್ ಜೊತೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ನಡೀತದೆ. ಆ್ಯಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಮಗ ಮನೋರಂಜನ್ ಅವ್ರ ಜೊತೆ ಲಗ್ನ ಇನ್ನೂ ಅಫಿಷಿಯಲಿ ಇಟ್ಟಿಲ್ಲ ಟೈಟಲು. ಸೊ ಅದು ರೀಸೆಂಟಾಗಿ ಶೂಟಿಂಗ್, ಈ 3 ರೀಸೆಂಟಾಗಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಆ್ಯಂಡ್ 1 more ಬರಗೂರು ರಾಮಚಂದ್ರಪ್ಪ ಸರ್, ನ್ಯಾಷನಲ್ ಅವಾರ್ಡ್ ವಿನ್ನರು. ಸೊ ಆ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ, ಮಹಾಕವಿ ಪಂಪ ಅಂತ, ಕಿಶೋರ್ ಸರ್ ಹೀರೋ. ಸೊ ಲೈಕ್ ಆಲ್ಮೋಸ್ಟ್ 4 ಪ್ರಾಜೆಕ್ಟ್ಸ್ ನಡೀತಿದೆ. ತೂಫಾನ್ ಅಂತ ಒಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್. ಸೊ ಆಲ್ಮೋಸ್ಟ್ 5 ಪ್ರಾಜೆಕ್ಟ್ಸ್ ಶೂಟ್ ನಡೀತಿದೆ. ಇವಾಗ ಇದು ರಿಲೀಸ್ ಆಗಿದೆ, ತುಂಬ ಖುಷಿ ಆಗುತ್ತೆ. ಸಿನಿಮಾ ಡೆಫಿನೆಟ್ಲಿ ಎವ್ರಿಬಡಿ ನೋಡೋವಂಥ ಸಿನಿಮಾ ಇದು. ಸಣ್ಣ ಮಕ್ಕಳಿಂದ ದೊಡ್ಡವರೆಗೂ, ಸ್ಪೆಷಲಿ ಲವ್ ಬರ್ಡ್ಸ್ ಆ್ಯಂಡ್ ಯೂತ್ಸ್ ನೋಡಲೇಬೇಕು ನೀವು. ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಮೆಸೇಜ್ನ ನಾವು ಇಟ್ಟಿದ್ದೀವಿ. ದಯವಿಟ್ಟು ಬನ್ನಿ, ಥಿಯೇಟರಲ್ಲಿ ನೋಡಿ. ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಸಿನಿಮಾ ರಿಲೀಸ್ ಆಗಿದೆ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಬೇಕು, ಸಿನಿಮಾನ ನೋಡಿ ಆ್ಯಂಡ್ ರಿವ್ಯೂಸ್ನ ನನಗೆ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಳೆ ಮೈಸೂರು ಬರ್ತಿದ್ದೀವಿ, ನಾಳೆ ತುಮಕೂರು ಬರ್ತಾ ಇದ್ದೀವಿ. ಬನ್ನಿ, ನಮ್ಮೊಟ್ಟಿಗೆ ಸಿನಿಮಾ ನೋಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.